ಸಾಮರ್ಥ್ಯವೆಷ್ಟು ಅನ್ನುವುದನ್ನು ಈಗಾಗಲೇ ಪ್ರತ್ಯಕ್ಷವಾಗಿ ಇಲ್ಲಿ ಸೇರಿದವರೆಲ್ಲ ಕಾಣುವಂತೆಯೇ ನಾನು ಪ್ರಕಟಿಸಿದವು. ಇದನ್ನು ನೋಡಿಯೂ ನಿನಗೆ ನನ್ನ ಕುರಿತು ಒಂದು ಅಪಹಾಸ್ಯ ಪರಿಹಾಸ್ಯ ಉಂಟಾಗ್ತದೆ ಎಂದಾದರೆ ನೀನೇನು ನಾನೆಷ್ಟು ಅನ್ನುವಂತಹ ಅರಿವು ಸರಿಯಾಗಿ ನಿರ್ಣಯಿಸಲ್ಪಡಬೇಕು. ಅದಕ್ಕಾಗಿ ಹೋರಾಟ ಸಾಮಾನ್ಯನು ನಾನಿಗೆನು ನಾನು ಹೋರಾಟ ಮಾಡಿದರೆ ಅದರಿಂದ ಒದಗಬಹುದಾದಂತ ಪರಿಣಾಮ ಏನು? ಇದನ್ನೆಲ್ಲ ಆಲೋಚಿಸಲು ನಾವು ಮುಂದುವರಿಬೇಕು. ಜನ ಆಗ್ಲಿಕ್ಕಿಲ್ಲ ಹೋರಾಟಕ್ಕೆ. ಜನವೇ ಸಾಮಾನ್ಯದ ಅಲ್ಲ ಎನ್ನುವುದನ್ನು ನಾನು ಬಲ್ಲೆ. ನೀನು ನಿಜವಾಗಿಯೂ ಕೋಟಿಗೊಬ್ಬ. ಕೋಟಿಗೊಬ್ಬ ಕೋಟಿಗೊಬ್ಬ ಅಲ್ಲ, ಕೋಟಿಗೊಬ್ಬ ಅಂತ ಇಲ್ಲಿ ಕೋಟಿಗೊಬ್ಬ ಆಗಿರ್ಬೋದು. ಅದು ಇದು ಕೋಟಿಗೊಬ್ಬ ಯಾಕೆ? ಮುಕ್ಕೋಟಿ ದೇವಾದಿ ದೇವತೆಗಳು ಹಸುರರೆಲ್ಲ ಸೇರಿಕೊಂಡು ಹಳದಿ ಮತನವನ್ನು ಮಾಡುವುದಕ್ಕಾಗಿ ತೊಡಗಿದಾಗ ನೀನು ಬಂದಾಗ ಯಾರಾದ್ರೂ ಮುಂದೆ ಇದ್ದ? ಅದೇ ಯಾವ ಕೆಲಸಕ್ಕೆ ಎಷ್ಟು ಕೋಟಿ ಅನ್ನುವ ಲೆಕ್ಕಾಚಾರವೇ ಸರಿ ಇಲ್ಲ ನಿಮ್ಮದು. ಇದಕ್ಕೆಲ್ಲ 99 ಕೋಟಿ ಎಲ್ಲ ಬೇಕಾ? ಅಲ್ಲ, ಬೇಡ. ಈಗಲ್ವಾ ಗೊತ್ತಾದದ್ದು? ನೀನು ಬಂದ ತಕ್ಷಣವೇ ಎಲ್ಲರೂ ಹಿಂದೆ ಹೋದ್ರು. ನೋಡು, ಎಲ್ಲ ಬೆಕ್ಕಸ ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟು ನೋಡುತ್ತಾ ಇದ್ದಾರೆ. ಅಲ್ಲ, ನಾವು ಇಷ್ಟು ಮಂದಿ ಪ್ರಯತ್ನ ಪಟ್ಟದ್ದೇ ವ್ಯರ್ಥ ಆಗಿ ಹೋಯಿತಲ್ಲ. ನೀನು ಆ ಕಾರ್ಯವನ್ನು ಮಾಡಿ ತೋರಿಸಿದೆ. ನಿಜವಾಗಿ ನೀನು ವಿಶ್ವೇಶ್ವರ. ಈಗ ಮೊದಲು ಒಬ್ಬ ಬಂದಿದ್ದೆ ಇಲ್ಲಿಗೆ, ಪರಮೇಶ್ವರ. ನೀನೀಗ ಬಂದದ್ದು ಭೀಮ ವಿಕ್ರಮಿ. ಹೌದು, ಭೀಮ ವಿಕ್ರಮಿಯಾಗಿ. ಭೀಮ ಅಂದ್ರೂ ವಿಶ್ವೇಶ್ವರ. ಹೌದೌದು, ವಿಶ್ವೇಶ್ವರ ಅಂದ್ರೂ ಭೀಮ. ಹಾಗಾಗಿ ನೀನೀಗ ಬಂದು ಆ ದೇವ ಅವರನ್ನು ಕಾಪಾಡುವುದಕ್ಕೆ ಬಂದ. ಈಗ ನೀನೀಗ ಒಬ್ಬನೇ ಮತಿಸುವುದಕ್ಕೆ ತೊಡಗಿದ್ದು. ನೀನು ಯುದ್ಧಕ್ಕೆ ನೀನು ಅತಿ ಬಲಾನ್ವಿತ, ಹೌದಾ? ನಾನು ಸಾಮಾನ್ಯನಾಗಿಲ್ಲ. ನಿನ್ನೊಡನೆ ಹೋರಾಟ ಮಾಡಬೇಕು ಅಂತಾದ್ರೆ ಸಾಮಾನ್ಯ ಬಲ ಇದ್ದವರು ಆಗ್ಲಿಕ್ಕಿಲ್ಲ. ನೀನು ಅತಿ ಬಲಾನ್ವಿತ. ಬಲಾತಿ ಬಲಾನ್ವಿತ ಎಲ್ಲಿಯಾದ್ರೂ ನಿನ್ನೊಡನೆ ಬಲಾತಿ ಬಲ ಅಲ್ಲ, ಈಗ ನಿನ್ನದು ಅತಿ ಬಲ. ಅದಕ್ಕಿಂತಲೂ ಹೆಚ್ಚಿನದಾದಂತಹ ಬಲವನ್ನು ಹೊಂದಿದವ ಇದ್ರೆ ಎಲ್ಲಿಯಾದ್ರೂ ಹೋರಾಟ ಮಾಡು. ನಾನು ಸಾಮಾನ್ಯನಾಗಿ ನಾನು ನಿನ್ನೊಡನೆ ಹೋರಾಟ ಅಷ್ಟು ಹೆದರಿಕೆ. ನಿನ್ನ ಕುರಿತಾಗಿ ದೇವೇಂದ್ರನಲ್ಲಿ ಪ್ರಶ್ನಿಸಿದೆ. ಯಾರಮ್ಮ ಅವ ಒಂದು ಹೇಳಿದ, ಎಂಥದ್ದೆಲ್ಲ ಹೇಳಿದ್ದಾನೆ ಅಂತ ಅವನಿಗಾದ್ರೂ ನೆನಪುಂಟಾಯಿತು. ಅಂಥದ್ದೆಲ್ಲ ಹೇಳಿದ. ಹೌದಪ್ಪ, ಎಂಥದ್ದು ಘೋರದಾನವ ಕುಲ ಕುಠಾರ, ಖಂಡಿಸುವುದೇನವನ ಬಲ, ಎಂದಿಗಾದರೂ ನಿನ್ನ ಬಲುಹು ಒಂದ ಎರಡ ಬೇರೆ 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 ಎಲ್ಲ ಹೇಳಿದ. ನೀನು ಹೋರಾಟಕ್ಕೆ ಬಾ
ಅನ್ನುವಂತಹ ನನ್ನ ಕರೆಗೆ ಕೊಡುವ ಪ್ರತಿಕ್ರಿಯೆ ಅಂತದ್ದು ಅಯ್ಯೋ ನನಗೆ ನಾನು ಸಂಗರಕ್ಕೆಲ್ಲ ಇಲ್ಲ ನಾನು ಸಾಮಾನ್ಯನಲ್ಲಿ ಸಾಮಾನ್ಯ. ಇಷ್ಟು ಹೆದರಿಕೆ ನಿನಗುಂಟು ಅಂತಾದ್ರೆ ಇನ್ನು ಮುಂದೆಯೂ ಯಾರು ನಿನ್ನ ಕುರಿತು ತಪ್ಪು ಗ್ರಹಿಕೆಯನ್ನು ಹೊಂದುವ ಹಾಗಾಗಬಾರದು. ನಾನು ನನ್ನ ಅಪ್ಪನನ್ನು ದೂರುವುದಿಲ್ಲ, ಅವರು ಮೋಸ ಹೋದರು. ನೀನು ದೂರ ಕುಳಿತು ಕಾಲ ಮೇಲೆ ಹಾಕಿ ಬಿದ್ದದ್ದನ್ನು ನೋಡಿ ನೀನೊಬ್ಬ ಸರ್ವ ಸಮರ್ಥ ಅಂತ ಹೇಳೋದು ತಿಳಿಯುವ ಹಾಗಾಗಿದೆ. ಅದಲ್ಲ, ನೀನು ವಾಲಿಗಿಂತ ಸಣ್ಣ ಅನ್ನೋದು ಅವರಿಗೆ ಗೊತ್ತಾಗಬೇಕು. ಅದಾಗಬೇಕು ಅಂತಾದ್ರೆ ಎಲ್ಲರೂ ನೋಡ್ತಾ ಇರುವ ಹಾಗೆ ನನ್ನ ಕಾಲಿಗೆ ಹೇಳಿ ಯಾರು ನೀನು ದೇವನು ಕಾಪಾಡಬೇಕು, ನನ್ನನ್ನು ರಕ್ಷಣೆ ಮಾಡಬೇಕು, ಎಲ್ಲರೂ ಕರ ಜೋಡಿಸುವುದು, ತಲೆ ತಗ್ಗಿಸುವುದು, ನನ್ನ ಪಾದ ಕಾಣತರಾಗುವುದು. ಹೀಗೆ ಬಗ್ಗಿದವರಿಗೆಲ್ಲ ಒಂದು ಹೋರಾಟ ಮಾಡಲಿಕ್ಕೆ ಕೂಡದವನನ್ನು ಕೈ ಮುಗಿಯುವುದು ಯಾಕೆ? ನಾನಂದ್ರೆ ಅವರಿಗೆ ಬೇಕಾದುದನ್ನೆಲ್ಲ ಅನುಗ್ರಹಿಸುತ್ತೇನೆ. ಎಂತದ್ದು ಬೇಕಾದದ್ದು? ಅವರಿಗೆ ಏನು ಬೇಕು, ಅವರ ಮನದ ಬಯಕೆ ಏನು, ಅದೆಲ್ಲವನ್ನು ಅನುಗ್ರಹಿಸುವವನ ಕಾರಣ ಅವರೆಲ್ಲರೂ ನನ್ನನ್ನು ದೇವನೆಂದು ಸುರುವ. ಓಹೋ ಹೋ ಹೋ, ನಿನ್ನನ್ನು ಯಾರು ದೇವ ಅಂತ ಹೇಳಿ ಕೈ ಮುಗಿತಾರೋ ಅವನಿಗೆಲ್ಲ ನೀನು ಬೇಕಾದ್ದು ಕೊಡ್ಬೇಕು. ಅದೇ ಅದೇ ಎಂದು ಹೆಸರಿಗೆ ಬರಬೇಕು ಅಂತ ಹೇಳಿದಾಗ 4 ಮಂದಿಗಳಿಗೆ ಕೊಟ್ಟು ಆಸೆ ಮುಗಿಸಬೇಕು, ಆಗುದಿಲ್ಲ. ಹಾಗಾಗಿ ನೀನು ಕೂಡ ಹಾಗೆ ನನಗೆ ಕೈ ಮುಗಿದು ಬೆನ್ನು ಬಗ್ಗಿಸಿ ತಲೆ ತಗ್ಗಿಸಿ ಬೇಕು ಅಂತಾದ್ರೆ ಕೋವಿದನಾದ ನಿನಗೂ ಕೊಡ್ತೇನೆ. ನಾನು ಬೆನ್ನು ಬಗ್ಗಿಸಿ ನಡೆಯುವುದಲ್ಲ ಅದು. ನಿಜವಾಗಿಯೂ ಯಾವನೇ ಈ ಪ್ರಪಂಚದಲ್ಲಿ ದೊಡ್ಡವ? ಯಾರೋ 4 ಮಂದಿಗಳು ಅವರ ಅಪೇಕ್ಷೆಗಾಗಿ ಕೈ ಮುಗಿದ್ರು ಅನ್ನುವ ಮಾತ್ರಕ್ಕೆ ನಿನ್ನನ್ನು ದೊಡ್ಡವಂತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅರಿತು ಬಲಾಬಲದೊಳಗೆ ಬಲವೇ ಅಧಿಕ ಈ ಪ್ರಪಂಚದಲ್ಲಿ. ಅದರ ಮೂಲಕವಾಗಿ ಆಧಿಕ್ಯವನ್ನು ಸ್ಥಾಪಿಸುವುದಕ್ಕೆ ಹೋರಾಟ ಮಾಡೋಣ ಅನ್ನೋ ಹಾಗೆ ಕರೆದರೆ ನೀನು ಬರುವುದಿಲ್ಲ. ಅದೇ ಹೌದಾದರೆ ನಿನ್ನಲ್ಲಿ ಕೈ ಮುಗಿದು ಯಾಚಿಸಿ ನಾನು ನನ್ನ ದಾರಿದ್ರ್ಯ ಪ್ರಕಟ ಮಾಡುವುದಕ್ಕಿಲ್ಲ. ಉದಾರನಾದ ವಾಲಿ ಯಾರಿಗೂ ತಲೆಬಾಗುವವಲ್ಲ, ಕೈ ಮುಗಿಯುವವಲ್ಲ. ಒಂದು ಕೆಲಸ ಹೇಗೆ ನಿನಗೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಎಲ್ಲರಿಗೂ ಕೊಡುವ ಮಾನು, ನಾನು ಕೊಡುವ, ನಿನಗೆ ನಾನೇ ಕೊಡ್ತೀನಿ. ಏನು ಬೇಕು ನೀನು ಕೊಡುವ. ಕೊಡುವ ನಿನಗಿರಲು ಕೈತತಿ ನಂಬಿದೆ ಕೊಟ್ಟರು ಮಗುದಿಲ್ಲ ನನಗೆ ಬೇರು ಕಲೆಗೆ ಒಂದು ಕಷ್ಟ ಬರುವುದು ಕಬ್ಬಿನಿಂದಲೇ ಬರೆಯ ಹೊಸದಲ್ಲ ನಡೆ ಸುರಿದರೆ ಇಡೀದು ನರ್ತವ ಇಡಿಯ ಹರಿದ ಮುದೆಂದರೆ ನೀನೀಗ ನನಗೆ ಅದಿ ಕೊಡುವುದಕ್ಕಾಗಿ ಹೋರಾಟ ಕೊಡ್ತೇನೆ. ನನಗಿದೆ ಸಮಸ್ಯೆ ಅದು. ಕೊಡ್ತೇನೆ ಅಂತ ಹೇಳುವವರೆಲ್ಲ ಕೊಡದೆ ಹೋದ್ರೆ ಕೊಡ್ತೇನೆ ಹೇಳಿದ್ರು ಕೊಡದೆ ಹೋಗ್ತದೆ. ಇಲ್ಲಿ ಅದು ಬಾಯಿ ಮಾತಿಗೆ ಆಗುತ್ತದೆ. ಹಾಗಾಗಿ ನೀನು ಕೊಡುವವನೇ ಹೌದು ಅಂತ ನನಗೆ ಭರವಸೆ ಬರಬೇಕು ಅಂತಾದ್ರೆ ನೀನು ಕರ ತಟ್ಟಿ ಮಾತು ಕೊಟ್ಟರೆ ನಾನು ಬಹಳ ಮಂದಿಗಳಲ್ಲಿ ಮೋಸ ಹೋದವಾಗಿರ್ಬೇಕು. ನಾವು ಒಮ್ಮೆ ಕೊಡ್ತೇವೆ ಹೇಳಿದೆವ ಅಲ್ಲಿಗೆ ಮುಗಿಯುತ್ತೆ.
ಹಿಡಿದ ಮುಷ್ಟಿಯೋಳು ಬಿಗಿದ ಮರ್ಚಿದ ಕಾರ್ಯ ವಿಫಲವಾದ ಕೈ ಹಿಡಿದ ತೊಲಗಾರೆ ವಿಪರೀತ ಎಣಿಸದಿರು ಪ್ರಾಣಮೌಖ್ಯವೇ ಇದಕ್ಕೆ ನಿನ್ನ ಪ್ರಾಣಮೌಖ್ಯವೇ ಇದಕ್ಕೆ ಕೈ ತಟ್ಟಿ ಭಾಷೆ ಕೊಟ್ಟೆಯಾ? ಕೈ ಹಿಡಿದು ನೀನು ಒಂದು ಅದನ್ನ ಅಮುಕಿದಿ. ಹೌದೌದು, ನೀನು ಭಾವಿಸಿದ್ದು ನೀನು ಹಿಡಿದದ್ದು ಅಂತ. ಹೌದೌದು, ಅದು ನಿಮ್ಮ ಜಾತಿ ಸ್ವಭಾವ. ಕಪಿ ಮುಷ್ಟಿ. ಹೌದೌದು, ಅದು ಹಿಡಿದ್ರೆ ಮತ್ತೆ ಬಿಡುವುದಕ್ಕೆ ಗೊತ್ತಿರುವುದಿಲ್ಲ. ಬಲವಾಗಿ ಹಿಡಿಯು. ನೀನೀಗ ನನ್ನ ಕೈ ತಟ್ಟಿ ಮಾತು ಕೊಟ್ಟಿ, ಏನು ಬೇಕಾದ್ರೂ ಕೊಡುತ್ತೇನೆ. ಕೊಡ್ತೀಯಾ? ಕೇಳ ನನಗೆ ನೀನು ಒಂದು ಒಳ್ಳೇದು ಬೇಕಾದ್ದನ್ನು ಕೇಳು. ಸರಿ, ಒಂದು ವೇಳೆ ಇದ್ದದ್ರಲ್ಲಿ ಒಳ್ಳೇದನ್ನೇ ಕೇಳು. ಇದ್ದದ್ರಲ್ಲಿ ಒಳ್ಳೆ, ಇದ್ದದ್ರಲ್ಲಿ ಒಳ್ಳೆ. ನಿನ್ನ ಪ್ರಾಣ ಕೇಳಿದ್ರೆ ಕೊಡ್ತೀಯಾ? ಪ್ರಾಣ ದೃಢವಾಗಿ ಹೋಯಿ. ಸಾಮಾನ್ಯನಲ್ಲ, ಬಹಳ ಬುದ್ಧಿವಂತನಿದ್ದಾನೆ. ಎಂದಿಗಾದರೂ ಒಂದು ದಿನ ನಿನ್ನ ಬಲುಗನ್ನು ಕುಂದಿಸುವ ಬಗೆಗಾಗಿಯೇ ಯೋಚಿಸುತ್ತಾ ಇದ್ದಾನೆ. ಅವನ ದೃಷ್ಟಿಗೆ ಬೀಳುವುದಕ್ಕಿಂತ ಮೊದಲೇ ಇಲ್ಲಿಂದ ಹೊರಟು ಹೋಗುವುದು ನಮ್ಮ ಅಪ್ಪಯ್ಯ ಹೇಳಿದೆ. ಈಗ ಅದರ ಯಥಾರ್ಥ ನಮಗರಿವಿಗೆ ಬಂತು. ಓಹೋ, ಉಪಾಯಾಂತರದಲ್ಲಿ ನನ್ನನ್ನು ಸಿಲುಕಿಸಿ ಬಿಟ್ನಲ್ಲ. ಆಗಲಿ, ಕೊಟ್ಟ ಮಾತಿಗಿಂತ ಪ್ರಾಣ ದೊಡ್ಡದಲ್ಲ. ನಮ್ಮಲ್ಲಿ ಉಂಟಲ್ಲ ಅದನ್ನು ಕೊಡುವುದಕ್ಕೆ ಮತ್ತೆ ಸಂದೇಹ ಯಾಕೆ? ಹೋಗಿ ಅವನಲ್ಲೇ ಭಿನ್ನವಿಸಿಕೊಡುತ್ತೇನೆ. ಈಗ ತಕ್ಕ ಪ್ರಾಣ ಕೊಡುವುದಕ್ಕೆ ಸಿದ್ಧನು. ಆದ್ರೆ ಈಗ ನಿಮ್ಮಿಂದ ಬರುಗಾಯ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನಾ ಕೇಳಿದಂತ ಪ್ರಾಣವನ್ನು ಕೊಡುವುದಕ್ಕೆ ನೀನು ಸಿದ್ಧನಾಗಿ ನಿಂತೆ. ಇದು ವಾಲಿ ಕೊಟ್ಟ ಮಾತಿಗೆ ಯಾವ ಕಾಲಕ್ಕೂ ತಪ್ಪುವವನಲ್ಲ. ಆದ್ರೆ ಈಗ ಬೇಡ. ಈಗ ನಿನ್ನ ಪ್ರಾಣ ನನಗೆ ಬೇಡ. ಈಗ ಬೇಡ ಅನ್ನೋದು ಕೇಳಿದೆ. ಬೇಕು ಬೇಕು ಅಂತ ಕೇಳಿದೆ. ಈಗ ನೀನು ಕೊಟ್ಟಾಗೆ. ಹೌದು. ಈಗ ಅದು ನನ್ನ ಹೊಣೆ ಅಲ್ವಾ? ಯಾವಾಗ ಪಡಿಬೇಕು ಯಾವಾಗ ಪಡಿಬಾರದು ಅಂತ. ತಗೊಳ್ಳೋದಿಲ್ಲ. ಈಗ ತಗೊಳ್ಳೋದು. ತೆಕ್ಕೊಳ್ಳ. ನೀನು ಇಷ್ಟಕ್ಕೆ ಮುಗಿಸಿದ್ರೆ ಹೇಗೆ? ಇದು ಕಡಿಮೆ ಆಯ್ತು ನಿನ್ನದು ಕೆಲಸ. ಅಲ್ಲ, ನೀನು ತೆಕ್ಕೊಳ್ಳೋದಿಲ್ಲ ಅಂತ ಹೇಳೋದು ನಮ್ಗೆ ಮತ್ತೆ ಉತ್ಸಾಹ ಬರುದು. ಈಗಲೇ ತೆಕ್ಕೋ. ಹಾಗೆ ಹಾಗೆ. ಅಂದ್ರೆ ನೀನು ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಇನ್ನೂ ಕಾಣಬೇಕು. ನಿನ್ನಿಂದ ಮುಂದಕ್ಕೆ ಬಹುಕಾರ್ಯ ಒಪ್ಪುವುದಿದೆ. ನನ್ನಿಂದ? ನಿನ್ನಿಂದ. ಓ, ಇಂದ್ರ ನಂದನ ವಾನರೇಂದ್ರ. ನೀನು ಏನು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವೆ. ಆದರೆ ಯಾವ ಕಾಲಕ್ಕೂ ತಪ್ಪಿ ನಡೆಯಕೂಡದು. ಇಂದ್ರನ ಮಗನಾದ ವಾಲಿಯ ಹಾಗೆ ತಂದೆಗೆ ತಕ್ಕ ಮಗನಾಗಿ ಪ್ರಪಂಚದಲ್ಲಿ ಬಾಳು. ಹೆಂಡತಿಗೆ ತಕ್ಕ ಗಂಡನಾಗಿ ಲೋಕದಲ್ಲಿ ಕಾಣಿಸಿಕೋ. ಮಗನಿಗೆ ತಕ್ಕನಾದ ಅಪ್ಪನಾಗಿ ನಿನ್ನನ್ನು ಕಾಣಿಸಿಕೋ. ತಮ್ಮನಿಗೆ ಒಬ್ಬ ಅಣ್ಣನಾಗಿ ಪ್ರಪಂಚದಲ್ಲಿ ನೀನು ಕಾಣಿಸಿಕೋ. ಅಲ್ಲಿಯವರೆಗೆ ಸತ್ಯಾತ್ಮನಾಗಿ ನೀನು ನಡೆದೆ ಅಂತಾದ್ರೆ ಅಲ್ಲಿಯವರೆಗೆ ನಿನಗೆ ಬದುಕುವುದಕ್ಕೆ ಅವಕಾಶ ಉಂಟು. ಯಾವಾಗ ನೀನು ದುರ್ನೀತಿವಂತನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತೀಯೋ ಆವಾಗ ನಾನು ಬರ್ತೇನೆ ನಿನ್ನ ಪ್ರಾಣ ಪಡೆಯುವುದಕ್ಕಾಗಿ. ಅಲ್ಲಿಯವರೆಗೆ ನಿನ್ನದ